ಹಾಯ್ ಎಲ್ಲರಿಗೂ ನಮಸ್ಕಾರ. ಇನ್ಸ್ಟಾಕ್ ಮೀಡಿಯಾ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ಒಂದು ವಿಡಿಯೋದಲ್ಲಿ ಈ ವಾರ ಓಪನ್ ಆದಂತಹ ಐಪಿಒಗಳು ಎಷ್ಟು ಗ್ರೇ ಮಾರ್ಕೆಟ್ ಪ್ರೀಮಿಯಂ ಇದೆ ಅಂತ ನೋಡ್ತಾ ಹೋಗೋಣ. ಮೊದಲನೇದಾಗಿ ವಿಶಾಲ್ ಮೆಗಾಮಾರ್ಟ್. ವಿಶಾಲ್ ಮೆಗಾಮಾರ್ಟ್ ನೀವೆಲ್ಲರೂ ಕೇಳಿರ್ಬೋದು. ವಿಶಾಲ್ ಮೆಗಾಮಾರ್ಟ್ ಒಂದು ಸೂಪರ್ ಮತ್ತು ಹೈಪರ್ ಮಾರ್ಕೆಟ್ ಆಗಿ ಬಿಸ್ನೆಸ್ ಅನ್ನ ರನ್ ಮಾಡ್ತಾ ಇದೆ. ಇದು ಒಂದು ಡಿಮಾರ್ಟ್ಗೆ ಟಕ್ಕರ್ ಕೊಡುವಂತಹ ಒಂದು ಬಿಸ್ನೆಸ್ ಮತ್ತು ಇದು ಒಂದು ಒಳ್ಳೆ ವ್ಯಾಲ್ಯೂಯೇಷನ್ ಅಲ್ಲಿ ಮಾರ್ಕೆಟ್ ಅಲ್ಲಿ ಲಿಸ್ಟ್ ಆಗ್ತಿದ್ದು ಆಲ್ರೆಡಿ IPO 11 ಡಿಸೆಂಬರ್ 2024ಕ್ಕೆ ಓಪನ್ ಆಗಿ 13 ಡಿಸೆಂಬರ್ 2024ಕ್ಕೆ ಕ್ಲೋಸ್ ಆಗಿದೆ. ವಿಶಾಲ್ ಮೆಗಾಮಾರ್ಟ್ ನ ಗ್ರೇ ಮಾರ್ಕೆಟ್ ಪ್ರೀಮಿಯಂ ನ ನಾವು ಅಬ್ಸರ್ವ್ ಮಾಡೋದಾದ್ರೆ ಪ್ರತಿ ಶೇರಿಗೆ 19 ರೂಪಾಯಿ ಗ್ರೇ ಮಾರ್ಕೆಟ್ ಪ್ರೀಮಿಯಂ ಅನ್ನು ಹೊಂದಿದ್ದು 24% ನಾವು ಲಿಸ್ಟಿಂಗ್ ಗೇನ್ ನ ಎಕ್ಸ್ಪೆಕ್ಟ್ ಮಾಡಬಹುದು. ಹಾಗೂ ಎರಡನೇ ಕಂಪನಿಯಾಗಿ ಸಾಯಿ ಲೈಫ್ ಸೈನ್ಸ್ IPO ನಾವು ಅಬ್ಸರ್ವ್ ಮಾಡಬಹುದು. ಸಾಯಿ ಲೈಫ್ IPO 11 ಡಿಸೆಂಬರ್ 2024ಕ್ಕೆ ಓಪನ್ ಆಗಿ 13/12/2024ಕ್ಕೆ ಕ್ಲೋಸ್ ಆಗಿದೆ. ಇದು ಕೂಡ ಒಂದು ಒಳ್ಳೆ ಗ್ರೇ ಮಾರ್ಕೆಟ್ ಪ್ರೀಮಿಯಂ ಅನ್ನ ಹೊಂದಿದ್ದು ನಾವು ಲಿಸ್ಟಿಂಗ್ ಗೇನ್ ಅಲ್ಲಿ 7.65% ನಷ್ಟು ನಾವು ಲಿಸ್ಟಿಂಗ್ ಗೇನ್ ನ ಪಡ್ಕೋಬಹುದಾಗುತ್ತೆ. ಮತ್ತು ಮೂರನೇ ಕಂಪನಿಯನ್ನ ನಾವು ಅಬ್ಸರ್ವ್ ಮಾಡೋದಾದ್ರೆ ಮೊಬಿಕ್ವಿಕ್ IPO. ಮೊಬಿಕ್ವಿಕ್ ಅನ್ನೋ ಒಂದು ಮೊಬೈಲ್ ಅಪ್ಲಿಕೇಶನ್ ನಾವು ಎಲ್ಲರೂ ಕೇಳಿರ್ತೀವಿ. ಮೊಬಿಕ್ವಿಕ್ ಒಂದು ಪೇಟಿಎಂ ರೀತಿಯಾದ ಒಂದು ಬಿಸ್ನೆಸ್ ಅನ್ನ ಮಾಡ್ತಾ ಹೋಗ್ತಾರೆ. ಮೊಬಿಕ್ವಿಕ್ ಒಂದು ಲಾಸ್ ಮೇಕಿಂಗ್ ಬಿಸ್ನೆಸ್ ಆಗಿರುತ್ತೆ. ನಾವು ಒಂದು ಈ IPOಗೆ ಅಪ್ಲೈ ಮಾಡೋದಕ್ಕಿಂತ ಮುಂಚೆ ನಾವು ಅದನ್ನ ಅಬ್ಸರ್ವ್ ಮಾಡ್ಕೋಬೇಕಾಗುತ್ತೆ. ಬಟ್ ನಾವು ಲಿಸ್ಟಿಂಗ್ ಗೇನ್ಗೆ ಅಪ್ಲೈ ಮಾಡ್ತೀವಿ ಅನ್ನೋದಾದ್ರೆ ಒಂದು ಒಳ್ಳೆ ಲಿಸ್ಟಿಂಗ್ ಗೇನ್ ನಾವು ಇದರಿಂದ ಪಡ್ಕೋಬಹುದು. ಈ ಒಂದು IPOದಿಂದ ಆಲ್ಮೋಸ್ಟ್ 60% ನಾವು ಲಿಸ್ಟಿಂಗ್ ಗೇನ್ ನ ಪಡ್ಕೊಳ್ಳುವಂತ ಚಾನ್ಸಸ್ಗಳು ಇರುತ್ತೆ. ಇನ್ನೂ ಕೂಡ ಅಲಾಟ್ಮೆಂಟ್ ಸ್ಟೇಟಸ್ ಬಂದಿಲ್ಲ. ನಾವು ಅಲಾಟ್ಮೆಂಟ್ ಸ್ಟೇಟಸ್ಗೆ ವೆಯ್ಟ್ ಮಾಡಬೇಕಾಗುತ್ತೆ. ಮತ್ತು ನಾಲ್ಕನೇ ಕಂಪನಿಯನ್ನು ನಾವು ಅಬ್ಸರ್ವ್ ಮಾಡೋದಾದ್ರೆ ಇನ್ವೆಂಚರ್ಸ್ ನಾನ್ಲೆಟ್ ಸೊಲ್ಯೂಷನ್ IPO. ಈ ಒಂದು IPO ಆಲ್ರೆಡಿ 2 ದಿನದ ಸಬ್ಸ್ಕ್ರಿಪ್ಷನ್ ಎಂಡ್ ಆಗಿದ್ದು ಈ ಒಂದು IPO ಇಂದ ಪ್ರತಿ ಶೇರಿಗೆ 375 ರೂಪಾಯಿಗೆ ಆಲ್ಮೋಸ್ಟ್ 28-30% ಲಿಸ್ಟಿಂಗ್ ಗೇನ್ ನಾವು ಈ ಒಂದು IPO ಇಂದ ಎಕ್ಸ್ಪೆಕ್ಟ್ ಮಾಡ್ಕೋಬಹುದು. ಈ ಒಂದು IPO 12 ಡಿಸೆಂಬರ್ 2024ಕ್ಕೆ ಓಪನ್ ಆಗಿದ್ದು 16/12/2024ಕ್ಕೆ ಕ್ಲೋಸ್ ಆಗುತ್ತೆ. ಹಾಗೂ ಕೊನೆ ಮತ್ತು ಐದನೇ IPO ಅನ್ನು ನಾವು ಅಬ್ಸರ್ವ್ ಮಾಡೋದಾದ್ರೆ ಇಂಟರ್ನ್ಯಾಷನಲ್ ಜೆಮೊಲಾಜಿಕಲ್ ಇನ್ಸ್ಟಿಟ್ಯೂಟ್. ಈ ಒಂದು IPO 13/12/2024ಕ್ಕೆ ಓಪನ್ ಆಗಿದ್ದು 17 ಡಿಸೆಂಬರ್ 2024ಕ್ಕೆ ಕ್ಲೋಸ್ ಆಗುತ್ತೆ. ಈ ಒಂದು IPO ಇಂದ ಆಲ್ಮೋಸ್ಟ್ ನಾವು ಪ್ರತಿ ಶೇರಿಗೆ 105 ರೂಪಾಯಿ ಹಾಗೆ ಈ ಒಂದು IPO ಇಂದ 25-28% ನಾವು ಲಿಸ್ಟಿಂಗ್ ಗೇನ್ ನ ಎಕ್ಸ್ಪೆಕ್ಟ್ ಮಾಡ್ಕೋಬಹುದಾಗುತ್ತೆ. ಈ 5 IPOಗಳಲ್ಲಿ ನಾವು ಅಲಾಟ್ಮೆಂಟ್ ಪ್ರೊಬಬಿಲಿಟಿಯನ್ನು ನಾವು ಅಬ್ಸರ್ವ್ ಮಾಡೋದಾದ್ರೆ ವಿಶಾಲ್ ಮೆಗಾಮಾರ್ಟ್ ಆಲ್ಮೋಸ್ಟ್ 29x ಅಷ್ಟು IPO ಅಲಾಟ್ಮೆಂಟ್ ಸಬ್ಸ್ಕ್ರಿಪ್ಷನ್ ಬಂದಿದ್ದು ರಿಟೇಲ್ ಕ್ಯಾಟಗರಿಯಲ್ಲಿ 2.43 ಸಬ್ಸ್ಕ್ರಿಪ್ಷನ್ ಬಂದಿದೆ. ಅಂದ್ರೆ ನಾವು ರಿಟೇಲ್ ಕ್ಯಾಟಗರಿಯಲ್ಲಿ ಅಲಾಟ್ಮೆಂಟ್ ಚಾನ್ಸಸ್ ಜಾಸ್ತಿ ಆಗ್ಬಹುದು ಈ ಒಂದು ವಿಶಾಲ್ ಮಾರ್ಟ್ IPOದಲ್ಲಿ. ಸಾಯಿ ಲೈಫ್ ಸೈನ್ಸ್ IPOದಲ್ಲಿ ಆಲ್ಮೋಸ್ಟ್ 10.27x ನಷ್ಟು IPO ಸಬ್ಸ್ಕ್ರೈಬ್ ಆಗಿದ್ದು ರಿಟೇಲ್ ಕ್ಯಾಟಗರಿಯಲ್ಲೂ ಕೂಡ ಅಲಾಟ್ಮೆಂಟ್ ಚಾನ್ಸಸ್ ಇನ್ಕ್ರೀಸ್ ಆಗುತ್ತೆ. ಯಾಕಂದ್ರೆ ರಿಟೇಲ್ ಕ್ಯಾಟಗರಿಯಲ್ಲಿ 1.39% ನಷ್ಟು ಅಪ್ಲಿಕೇಶನ್ಸ್ಗಳು ಬಂದಿದೆ. ಮೊಬಿಕ್ವಿಕ್ IPO ಅಲಾಟ್ಮೆಂಟ್ ಚಾನ್ಸಸ್ ಅನ್ನ ನಾವು ಅಬ್ಸರ್ವ್ ಮಾಡೋದಾದ್ರೆ ಈ ಒಂದು IPOದಲ್ಲಿ ತುಂಬಾ ಅಪ್ಲಿಕೇಶನ್ ಬಂದಿದೆ. ಯಾಕಂದ್ರೆ ಗ್ರೇ ಮಾರ್ಕೆಟ್ ಪ್ರೀಮಿಯಂ ಆಲ್ಮೋಸ್ಟ್ 60% ಇತ್ತು. ಓವರ್ ಆಲ್ 125% ನಷ್ಟು ಮೊಬಿಕ್ವಿಕ್ IPO ಸಬ್ಸ್ಕ್ರೈಬ್ ಆಗಿದ್ರೆ ರಿಟೇಲ್ ಕ್ಯಾಟಗರಿಯಲ್ಲಿ 141% ನಷ್ಟು ಅಪ್ಲಿಕೇಶನ್ಸ್ಗಳು ಬರ್ತಾ ಇರೋದು ಕಾಣ್ತಾ ಇದೆ. ಇನ್ವೆಂಚರ್ ನಾಲೆಡ್ಜ್ ಸೊಲ್ಯೂಷನ್ IPOದಲ್ಲಿ ಇನ್ನೂ ಒಂದು ದಿನದ ಸಬ್ಸ್ಕ್ರಿಪ್ಷನ್ ಉಳಿದಿದ್ದು ಆಲ್ಮೋಸ್ಟ್ IPO ಕಂಪ್ಲೀಟ್ ಆಗಿ ಸಬ್ಸ್ಕ್ರೈಬ್ ಆಗೋದು ಕಾಣ್ತಾ ಇದೆ. ಆಲ್ರೆಡಿ IPO 2.66% ನಷ್ಟು ಕಂಪ್ಲೀಟ್ ಆಗಿದ್ದು ರಿಟೇಲ್ ಕ್ಯಾಟಗರಿಯಲ್ಲಿ 4.26% IPO ಸಬ್ಸ್ಕ್ರೈಬ್ ಅಪ್ಲಿಕೇಶನ್ಸ್ಗಳು ಬಂದಿದೆ.
ಕೊನೆ ಒಂದು ಕಂಪನಿಯನ್ನ ನಾವು ನೋಡೋದಾದ್ರೆ ಇಂಟರ್ನ್ಯಾಷನಲ್ ಜಿಮೋಲಾಜಿಕಲ್ ಇನ್ಸ್ಟಿಟ್ಯೂಟ್ IPOದಲ್ಲಿ ಒಂದು ದಿನದ ಸಬ್ಸ್ಕ್ರಿಪ್ಷನ್ ಕ್ಲೋಸ್ ಆಗಿದೆ. ಆ ಒಂದು ದಿನದ ಸಬ್ಸ್ಕ್ರಿಪ್ಷನ್ ಅಲ್ಲಿ ಟೋಟಲ್ IPO 0.18% ನಷ್ಟು ಕಂಪ್ಲೀಟ್ ಆಗಿದ್ದು, ರಿಟೇಲ್ ಕೆಟಗರಿಯಲ್ಲಿ 0.75% ನಷ್ಟು IPO ಕಂಪ್ಲೀಟ್ ಆಗಿದೆ. ಇನ್ನು 2 ದಿನ IPO ಓಪನ್ ಇದ್ದು, ಆಲ್ಮೋಸ್ಟ್ ಈ ಒಂದು IPOನು ಕೂಡ ಒಂದು ಒಳ್ಳೆ ಗ್ರೇ ಮಾರ್ಕೆಟ್ ಪ್ರೀಮಿಯಂ ಅನ್ನು ಹೊಂದಿರುವ ಕಾರಣ ಈ ಒಂದು IPOನು ಕೂಡ ಆಲ್ಮೋಸ್ಟ್ ಒಂದು ಒಳ್ಳೆ ಸಬ್ಸ್ಕ್ರಿಪ್ಷನ್ ನ ಹೊಂದುತ್ತೆ. IPOಗಳಿಗೆ ಅಪ್ಲೈ ಮಾಡಲಿಕ್ಕೆ ನೀವು ಡಿಮ್ಯಾಟ್ ಮತ್ತು ಟ್ರೇಡಿಂಗ್ ಅಕೌಂಟ್ ಅನ್ನ ಹೊಂದಿರಬೇಕಾಗುತ್ತೆ. ಈ ಒಂದು ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಡಿಮ್ಯಾಟ್ ಮತ್ತು ಟ್ರೇಡಿಂಗ್ ಅಕೌಂಟ್ ಓಪನ್ ಮಾಡುವಂತ ಲಿಂಕ್ ಕೊಟ್ಟಿರ್ತೀನಿ. ನೀವು ಹೋಗ್ಬಿಟ್ಟು ಅಕೌಂಟ್ ಅನ್ನ ಓಪನ್ ಮಾಡ್ಕೋಬಹುದು. ಇದೇ ರೀತಿಯಾದ ವಿಡಿಯೋಗಳಿಗೆ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.